ಸಂಶೋಧಕರಾದದ್ದರಿಂದ ಅವರಿಗೆ ಒಂದು ಸಂಶೋಧನಾತ್ಮಕವಾದ ವಿಷಯವನ್ನೇ ಕೊಟ್ಟಿದೆ. ಬಹುಶಃ ಇದರಿಂದ ನಮಗೇನು ಸಂಬಂಧ ಅಂತ ಕೆಲವರು ಲೌಕಿಕರು ಅನ್ಬಹುದು. ಆದರೂ ಕೂಡ ನಮ್ಮೆಲ್ಲರ ಜಗದ್ಗುರುಗಳಾದ ಶ್ರೀಮನ್ ಮಧ್ವಾಚಾರ್ಯರು, ಆ ಶ್ರೀಮನ್ ಮಧ್ವಾಚಾರ್ಯರು ಕೊಟ್ಟಂತಹ ಸರ್ವಮೂಲಗಳನ್ನು ಅಧ್ಯಯನ ಮಾಡೋದು ಅದು ಒಂದು. ಆದರೆ ಶ್ರೀಮನ್ ಮಧ್ವಾಚಾರ್ಯರ ಕಾಲದ ಬಗ್ಗೆ, ಅದರ ಪ್ರಯೋಜನ ಏನು ಅನ್ನೋದನ್ನು ನಾವು ಆಮೇಲೆ ನಿರ್ಣಯ ಮಾಡೋಣ. ಆದರೆ ಅವರ ಕಾಲ, ಯಾವ ಇಸ್ವಿ ಅವರ ಕಾಲ, ಆ ಕಾಲ ನಿರ್ಣಯದ ಬಗ್ಗೆ ಒಂದು ವಿಶೇಷವಾದ ಪ್ರಬಂಧವನ್ನು ಮಂಡನೆ ಮಾಡ್ತಾರೆ. ಬಹುಶಃ ಈ ಒಂದು ಸಂಶೋಧನಾತ್ಮಕ ಕೃತಿಯನ್ನು ವಿದ್ಯಾರ್ಥಿಗಳು ಕೂಡ ಕೇಳಲೇಬೇಕು ಅಂತ ನನ್ನ ಆಗ್ರಹ ಇದೆ. ಯಾಕೆಂದರೆ ಯಾವ ತರಹದ ಸಂಶೋಧನೆಯನ್ನು ನಾವು ಮಾಡಬೇಕು ಇತಿಹಾಸವನ್ನು ಅನ್ನೋದರ ಬಗ್ಗೆ ಬೆಳಕು ಚೆಲ್ಲುವಂತಹ ಒಂದು ಉಪನ್ಯಾಸ ಇದು. ದಾಸ ಸಾಹಿತ್ಯ, ವ್ಯಾಸ ಸಾಹಿತ್ಯ, ಈ ಉಪನ್ಯಾಸವನ್ನು ಶ್ರವಣ ಮಾಡೋದು ಒಂದಾದರೆ ಈ ತರಹ ಸಂಶೋಧನಾತ್ಮಕವಾದ ಪ್ರಬಂಧವನ್ನು ಕೇಳೋದು ಕೂಡ ಬಹಳ ಮಹತ್ವದ್ದು. ಆದ್ದರಿಂದ ಆಚಾರ್ಯರ ಕಾಲ ನಿರ್ಣಯ ಇದರ ಬಗ್ಗೆ ನಮ್ಮ ಪಂಡಿತ ಶ್ರೀನಿವಾಸಾಚಾರ್ಯರು ಪ್ರಬಂಧವನ್ನು ಮಂಡಿಸ್ತಾರೆ. ದಯಮಾಡಿ ಎಲ್ಲರೂ ಕೂಡ ಶಾಂತಚಿತ್ತರಾಗಬೇಕು. ಅದಾದ ಮೇಲೆ ರಾಘವೇಂದ್ರ ಸ್ವಾಮಿ ಭಜನಾ ಮಂಡಳಿ ಟ್ರಿಪ್ಲಿಕೇನ್ ಇವರಿಂದ ಪ್ರತಿ ವರ್ಷ ನಡೆಯುವಂತೆ ಈ ವರ್ಷವೂ ಕೂಡ ಭಜನೆ ನಡೀತದೆ. ಅವರಿಗೂ ಈಗಲೇ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಶ್ರೀನಿವಾಸಾಚಾರ್ಯ. ನಮಃ. ಹರಿ ಓಂ. ಆನಂದ ತೀರ್ಥ ವರದೆ ದಾನವ ಅರಣ್ಯ ಪಾವಕೆ ಜ್ಞಾನದಾಯಿನಿ ಸರ್ವೇಶೇ ಶ್ರೀನಿವಾಸೇಸ್ತು ಮೇ ಮನಃ. ಲಸತು ಶ್ರೀಮದಾನಂದ ತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಕೃಂತತು. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಸ್ವಸ್ತಿಸ್ತು ಸತಾಂ. ಅಧ್ಯಕ್ಷರಾದ ಪೂಜ್ಯ ಕಟ್ಟಿ ಆಚಾರ್ಯರಿಗೆ ಹಾಗೂ ಎಲ್ಲ ವಿದ್ವಾಂಸರಿಗೆ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ, ಕ್ಷೇತ್ರದ ಅಧಿದೇವತೆಯಾದಂತಹ ಶ್ರೀಮನ್ ಮಧ್ವಾಚಾರ್ಯರು ಹಾಗೂ ವೇದವ್ಯಾಸ ದೇವರು, ಪದ್ಮಾವತಿ ದೇವಿಯರು, ಶ್ರೀನಿವಾಸ ಪರಬ್ರಹ್ಮದೇವರಿಗೆ ನಮಸ್ಕಾರಗಳನ್ನು ಮನಸ್ಸಿನಲ್ಲಿ ಸಲ್ಲಿಸ್ತಾ, ಆಚಾರ್ಯರ ಕಾಲನಿರ್ಣಯ ಅನ್ನೋ ವಿಷಯದ ಬಗ್ಗೆ ಕೆಲವು ಅಭಿಪ್ರಾಯಗಳನ್ನು ತಿಳಿಸುವ ಪ್ರಯತ್ನವನ್ನು ಮಾಡ್ತೇನೆ. ಇದೊಂದು ವಿಚಿತ್ರವಾದ ವಿಷಯ. ಈಗಾಗಲೇ ಆಚಾರ್ಯರು ಹೇಳಿದರು. ಮೊದಲನೇದು, ಈ ವಿಷಯ ನಮಗೇನು ಸಂಬಂಧ, ಇದರ ಪ್ರಯೋಜನ ಏನು ಅನ್ನೋ ಪ್ರಶ್ನೆ ಬರೋದೇ ಹೆಚ್ಚು. ಆದರೆ ಒಂದು ದೃಷ್ಟಿಕೋನದಲ್ಲಿ ನೋಡಿದಾಗ ಒಂದು 200 ವರ್ಷಗಳ ಅವಧಿಯಲ್ಲಿ ಇದರ ಬಗ್ಗೆ ಚರ್ಚೆ ನಡೀತಾನೇ ಬಂದಿದೆ. ಅಷ್ಟು ದೀರ್ಘವಾದ ಚರ್ಚೆಯನ್ನು 20 ನಿಮಿಷಗಳ ಒಂದು ಸೀಮಿತ ಅವಧಿಯಲ್ಲಿ ಹೇಳಿ ಮುಗಿಸೋದು ಪ್ರಾಯಃ ಕಷ್ಟ. ಆಚಾರ್ಯರು ತಿಳಿಸಿದಂತೆ ಇದರ ಪ್ರಯೋಜನ ಏನು ಅಂತ ಸ್ವಲ್ಪ ತಿಳಿಯೋಣ. ವಿಸ್ತಾರವಾಗಿ ಮತ್ತೆ ಮುಂದೆ ನೋಡಲಿಕ್ಕೆ ಅವಕಾಶ ಇದೆ. ಆಚಾರ್ಯರ ಅವತಾರದ ಕಾಲ ಹಾಗೂ ಅವರ ಬದಲಿ ನಿರ್ಗಮನ, ನಾವೆಲ್ಲ ಬೇರೆ ಯತಿಗಳಲ್ಲಿ ನೋಡುವಂತೆ ಆಚಾರ್ಯರು ದೇಹತ್ಯಾಗವನ್ನು ಮಾಡಲಿಲ್ಲ, ಇನ್ನೂ ಸದೇಹರಾಗಿದ್ದಾರೆ. ಬದರಿ ಕ್ಷೇತ್ರದಲ್ಲಿ ವೇದವ್ಯಾಸ ದೇವರ ಸನ್ನಿಧಾನದಲ್ಲಿ ಇವತ್ತಿಗೂ ಅದ್ಯಾಪಿ ಬದರೀಶೈಲ ಮಂಡಿತೆ ವಿರಾಜತೆ ಅಂತ ವಾದಿರಾಜ ಸ್ವಾಮಿಗಳು ತಿಳಿಸ್ತಾರೆ. ಮನುಷ್ಯಮಾನದ 36,000 ವರ್ಷಗಳು ಕಳೆದಾಗ ಆಚಾರ್ಯರು ದೇಹತ್ಯಾಗವನ್ನು ಮಾಡುತ್ತಾರೆ. ಅಲ್ಲಿಯವರೆಗೂ ಆಚಾರ್ಯರು ಭೌತಿಕ ದೇಹದಿಂದಲೇ ಇದ್ದಾರೆ. ಶರಚ್ಛತೆ ವ್ಯತೀತೇತು ದೇವಾನಾಂ ಆಜ್ಞೆಯಾಹರೇ ಅಂತ ಸರಸಭಾರತಿ ವಿಲಾಸದಲ್ಲಿ ವಾದಿರಾಜ ಸ್ವಾಮಿಗಳು ತಿಳಿಸ್ತಾರೆ. ಅಷ್ಟು ದೀರ್ಘವಾದ ದೇವತೆಗಳ ಆಯುರ್ಮಾನದಲ್ಲಿ 100 ವರ್ಷ, ನಮಗೂ 100 ವರ್ಷ. ಆಚಾರ್ಯರು ಗಲಾಟೆ ಮಾಡಬೇಡಿ. ಆದರೆ ಆಚಾರ್ಯರ 100 ವರ್ಷ ಅಂತಂದರೆ ಅದು ಮನುಷ್ಯಮಾನದ್ದಲ್ಲ, ದೇವಮಾನದ 100 ವರ್ಷಗಳ ಕಾಲ ಆಚಾರ್ಯರ ಬದುಕು. ಭೌತಿಕ ದೇಹದಿಂದ ಅವರು ಇರ್ತಾರೆ. ಮೂಲ ರೂಪದಲ್ಲಿ ಮಧ್ಯ ರೂಪ ಇರುತ್ತೆ, ಅದೆಲ್ಲ ಪ್ರತ್ಯೇಕ ವಿಚಾರ. ಈಗೇನು ಮಧ್ಯಮ ಭಟ್ಟ ದಂಪತಿಗಳಲ್ಲಿ ಅವರ ದೇಹವನ್ನು ಪಡೆದಿದ್ದಾರೆ, ಅದರ ಆಯುರ್ಮಾನ ದೇವಮಾನದಲ್ಲಿ 100 ವರ್ಷ, ಮನುಷ್ಯಮಾನದಲ್ಲಿ 36,000 ವರ್ಷಗಳು ಅಂತನ್ನುವ ಲೆಕ್ಕಾಚಾರವನ್ನು ವಾದಿರಾಜ ಸ್ವಾಮಿಗಳು ನೀಡ್ತಾರೆ. ಅದರಲ್ಲಿ ಯಾವ ವಿವಾದವಿಲ್ಲ. ಆದ್ದರಿಂದ ಅದನ್ನೆಲ್ಲರೂ ಅಂಗೀಕಾರ ಮಾಡ್ತಾ ಇದ್ದೇವೆ. ಈ ಕಾಲಮಾನವನ್ನು ಯಾಕೆ ತಿಳ್ಕೊಳ್ಬೇಕು ಅಂದರೆ, ಯಾವಾಗಾದ್ರೂ ಅವತಾರ ಮಾಡಲಿ, ಯಾವಾಗಾದ್ರೂ ಅವ್ರ ಬದಲಿಗೆ ಹೋಗಲಿ, ಸಂಬಂಧ ಏನು ಅಂತ ನಮಗನ್ಸುತ್ತೆ. ಆದರೆ 2 ಪ್ರಧಾನವಾದ ಪ್ರಯೋಜನವಿದೆ. ಮೊದಲ ಪ್ರಯೋಜನ ಏನು ಅಂತಂದರೆ, ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯದ ಒಂದು ಶ್ಲೋಕದ ಸರಿಯಾದ ಅರ್ಥಜ್ಞಾನ ಆಗಬೇಕು ಅಂತಂದರೆ ಆಚಾರ್ಯರ ಕಾಲವನ್ನು ಸರಿಯಾಗಿ ತಿಳ್ಕೊಳ್ಬೇಕು. ಯಾಕೆಂತಂದರೆ ಆಚಾರ್ಯರ ಕಾಲ ನಿರ್ಣಯವನ್ನು ನಾವ್ಯಾರೋ ಮಾಡೋದಲ್ಲ, ಸ್ವಯಂ ಶ್ರೀಮದಾಚಾರ್ಯರೇ ಮಾಡಿದ್ದಾರೆ. ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ 32ನೇ ಅಧ್ಯಾಯ, ಆ 32ನೇ ಅಧ್ಯಾಯದಲ್ಲಿ 131ನೇ ಶ್ಲೋಕ ನಮ್ಮ
ಉತ್ತರಾದಿ ಮಠದಿಂದ ಪ್ರಿಂಟ್ ಆದ ಪುಸ್ತಕದಲ್ಲಿ ಸಂಖ್ಯೆ ವ್ಯತ್ಯಾಸ ಇರುತ್ತೆ ಅನ್ನೋದಕ್ಕೋಸ್ಕರ ಸಂಸ್ಥೆಯ ಹೆಸರನ್ನು ಪ್ರತ್ಯೇಕವಾಗಿ ಹೇಳಿದೆ. ಚತುಸ್ಸಹಸ್ರೇ ತ್ರಿಶತೋತ್ತರೇಗತೆ ಸಂವತ್ಸರಾಣಾಂತು ಕಲೋ ಪೃಥ್ವೀಯಾಂ ಜಾತಃ ಪುನರ್ ವಿಪ್ರ ತನುಸ್ಸ ಭೀಮಃ ದೈತ್ಯೇರ್ನಿಗೂಢಂ ಹರಿತತ್ವಮಾಹ. ಇದು ಶ್ರೀಮದಾಚಾರ್ಯರ ತಾತ್ಪರ್ಯ ನಿರ್ಣಯದ ಸ್ಪಷ್ಟವಾದ ವಚನ. ತಾನು ಯಾವಾಗ ಅವತಾರ ಮಾಡ್ತೀನಿ ಅಂತ ಅನ್ನೋದನ್ನು ಆಚಾರ್ಯರೇ ತಿಳಿಸಿದ್ದಾರೆ. ಸ್ಪಷ್ಟವಾಗಿ ಶ್ರೀಮದಾಚಾರ್ಯರು ತಿಳಿಸಿದಾಗಲೂ ಕೂಡ ಆಚಾರ್ಯರ ಅವತಾರ ಕಾಲದ ಬಗ್ಗೆ ಒಂದು 15 ಪಕ್ಷಗಳಿವೆ, ಪಕ್ಷಭೇದಗಳು. 15 ಪಕ್ಷಗಳು ನನಗೆ ಸಿಕ್ಕಂತಹ ವ್ಯವಸ್ಥೆಯಲ್ಲಿ. ಯಾಕೆ ಹೀಗೆ ವ್ಯತ್ಯಾಸಗಳಾಯಿತು ಅಂತ ಅನ್ನೋದಕ್ಕೆ ಕಾರಣಗಳು ಗೊತ್ತಿಲ್ಲ. ಹಾಗಾದರೆ ಆ ಎಲ್ಲ ಪಕ್ಷಗಳನ್ನು ನಾವು ವಿಮರ್ಶೆ ಮಾಡಿ ಆಚಾರ್ಯರ ಈ ಒಂದು ಶ್ಲೋಕದ ಅಭಿಪ್ರಾಯವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಇದ್ದರೆ ತಾತ್ಪರ್ಯ ನಿರ್ಣಯದ ಅಧ್ಯಯನ ಪೂರ್ಣವಾಗೋದೇ ಇಲ್ಲ. ಹಾಗಾಗಿ ಈ ಶ್ಲೋಕದ ಸ್ಪಷ್ಟ ಜ್ಞಾನಕ್ಕೋಸ್ಕರ ನಾವು ಈ ಆಚಾರ್ಯರ ಅವತಾರ ಕಾಲದ ಬಗ್ಗೆ ನಿರ್ಣಯವನ್ನು ಮಾಡಿಕೊಳ್ಳಬೇಕು. ಇದು ಪ್ರಧಾನವಾದ ಪ್ರಯೋಜನ. ಸರ್ವಮೂಲ ಗ್ರಂಥಗಳ ಜ್ಞಾನಕ್ಕಿಂತ ಬೇರೆ ಪ್ರಯೋಜನ ಇಲ್ಲವೇ ಇಲ್ಲ ಮಾಧ್ವರಾದವರಿಗೆ. ಹಾಗಾಗಿ ಅದರ ಒಂದು ಪ್ರಯೋಜನ ಹೀಗೆ. ಮತ್ತೊಂದೇನು ಅಂತಂದರೆ, ನಾವು ಮಾಧ್ವರಾಗಿ ಹುಟ್ಟಿದ ಮೇಲೆ ಮಾಧ್ವ ಇತಿಹಾಸವನ್ನು ಕೂಡ ಅವಶ್ಯವಾಗಿ ತಿಳಿದುಕೊಳ್ಳಲೇಬೇಕು. ಇದು ಕೂಡ ಶ್ರೀಮದ್ ಆಚಾರ್ಯರ ಆದೇಶ. ಅವರ ಪ್ರವೃತ್ತಿಯೂ ಕೂಡ ಹಾಗೇ ಇದೆ. ಅವರು ಕೇವಲ ವೇದಾಂತಕ್ಕೆ ಮಾತ್ರ ಭಾಷ್ಯವನ್ನು ಬರೆಯಲಿಲ್ಲ, ಇತಿಹಾಸ ಗ್ರಂಥಗಳಿಗೂ ಕೂಡ ವ್ಯಾಖ್ಯಾನವನ್ನು ಮಾಡಿದರು. ಮಹಾಭಾರತ, ಭಾಗವತ, ರಾಮಾಯಣ ಎಲ್ಲವನ್ನೂ ಕೂಡ ಸ್ಪರ್ಶ ಮಾಡಿದರು. ಇತಿಹಾಸವನ್ನು ಹೇಗೆ ತಿಳ್ಕೊಳ್ಬೇಕು, ಸಣ್ಣ ಸಣ್ಣ ಅಂಶಗಳನ್ನು ಕೂಡ ಸರಿಯಾಗಿ ತಿಳಿದುಕೊಳ್ಳಬೇಕು. ರಾಮದೇವರ ಕಾಲಮಾನ ಎಷ್ಟು, ಕೃಷ್ಣನ ಕಾಲಮಾನವಷ್ಟು ಎಲ್ಲವನ್ನೂ ಆಚಾರ್ಯರು ತಿಳಿಸಿಕೊಡ್ತಾರೆ. ಹಾಗಾಗಿ ಇತಿಹಾಸದ ಬಗ್ಗೆಯೂ ಕೂಡ ಪ್ರಾಯ ದಾರ್ಶನಿಕ ಮತಾಚಾರ್ಯರಲ್ಲಿ ಇತಿಹಾಸದ ಬಗ್ಗೆ ಗಮನ ಕೊಟ್ಟವರು ಶ್ರೀಮದಾಚಾರ್ಯರು ಮಾತ್ರ. ಅವರು ಇತಿಹಾಸವನ್ನು ತಿಳಿಸಿದ್ದಾರೆ, ತಮ್ಮ ಇತಿಹಾಸವನ್ನು ತಿಳಿಸಿದ್ದಾರೆ, ತಮ್ಮ ಇತಿಹಾಸವನ್ನು ತಮ್ಮ ಶಿಷ್ಯರ ಮೂಲಕವೇ ಜಗತ್ತಿಗೆ ತಿಳಿಸಿಕೊಟ್ಟಿದ್ದಾರೆ. ಮುಕುಂದ ಭಕ್ತಿ ಗುರುಭಕ್ತಿ ಜಾಯ ಎನ್ನುವುದರ ಮೂಲಕ ಆ ಶುದ್ಧವಾದ ಇತಿಹಾಸವನ್ನು ನಾವು ತಿಳಿಯುವ ಪ್ರಯತ್ನವನ್ನು ಮಾಡಬೇಕು. ಹಾಗಾಗಿ ಮಾಧ್ವ ಇತಿಹಾಸದ ಸ್ಪಷ್ಟ ಜ್ಞಾನಕ್ಕೋಸ್ಕರ ಹಾಗೂ ತಾತ್ಪರ್ಯ ನಿರ್ಣಯದ ಆಚಾರ್ಯರ ನಿರ್ಣಯದ ಸ್ಪಷ್ಟ ಜ್ಞಾನಕ್ಕೋಸ್ಕರವಾಗಿ ಆಚಾರ್ಯರ ಕಾಲದ ಬಗ್ಗೆ ನಾವು ಸರಿಯಾದ ಜ್ಞಾನವನ್ನು ಪಡೆದುಕೊಳ್ಳಬೇಕಾದ ಅನಿವಾರ್ಯತೆ ಇದೆ. ಆ ಹಿನ್ನೆಲೆಯಲ್ಲಿ ಈ ಒಂದು ವಿಚಾರ ಇಲ್ಲಿ ಪ್ರಸ್ತುತವಾಗಿರುವುದು ಅತ್ಯಂತ ಸ್ತುತ್ಯವಾದದ್ದು ಅಂತ ಚಿಂತನೆ ಮಾಡ್ತಾ, ವಿಷಯಗಳು ತುಂಬ ಇವೆ. ಸಂಗ್ರಹವಾಗಿ ಹೇಳುವ ದೃಷ್ಟಿಯಿಂದ ಒಂದು 15 ಪಕ್ಷಗಳಿವೆ. ಅದರಲ್ಲಿ ಅವಾಂತರ ಪಕ್ಷಗಳು ಬೇಕಾದಷ್ಟಿವೆ. ಒಂದು ವಿಚಾರವನ್ನು ಮಾಡೋಣ. ಸ್ವಲ್ಪ ಇದು ಲೆಕ್ಕಾಚಾರದ ವಿಚಾರ ಆದ್ದರಿಂದ ಶಾಂತವಾಗಿ ಕೇಳಿದರೆ ಮಾತ್ರ ಅರ್ಥ ಆಗೋ ಸಾಧ್ಯತೆ ಇದೆ, ಇಲ್ಲ ಅಂದರೆ ಸ್ವಲ್ಪ ಗಲಿಬಿಲಿ ಆಗುವ ಅವಕಾಶ ಇದೆ. ಆಚಾರ್ಯರ ತಾತ್ಪರ್ಯ ನಿರ್ಣಯದ ಮಾತಿನ ಆಧಾರದಲ್ಲಿ ನಾವೆಲ್ಲವನ್ನು ಚಿಂತನೆ ಮಾಡ್ತಾ ಹೋಗೋಣ. ಆಚಾರ್ಯರು ಹೇಳ್ತಾರೆ, ಭೀಮಾವತಾರವನ್ನು ಹೇಳಿ ಭೀಮಾವತಾರದ ಸಮಾಪ್ತಿಯಾಗುವ ಕಾಲಕ್ಕೆ ಇದೇ ಭೀಮಾವತಾರವು ಮತ್ತೆ ಮಧ್ವರೂಪದಿಂದ ಬರುತ್ತೆ ಅಂತ ಹೇಳ್ತಾರೆ. ವಾಸ್ತವಿಕವಾಗಿ ಭೀಮಾವತಾರ ಸಮಾಪ್ತಿ ಆದದ್ದೇ ಕಲಿಯುಗದಲ್ಲಿ. ಯದಾ ದುರ್ಯೋಧನ ಅಪತತ, ದುರ್ಯೋಧನ ತಾನು ಪ್ರಾಣತ್ಯಾಗವನ್ನು ಮಾಡಿದಾಗ ಕಲಿಯುಗ ಆರಂಭ ಆಯಿತು. ಕಲಿಯುಗ ಆರಂಭ ಆದ ಮೇಲೇ ಧರ್ಮರಾಜನ ರಾಜ್ಯಭಾರ ಆರಂಭ ಆದದ್ದು. ಹಾಗಾಗಿ ಅವರ ಕೃತಾದತ್ಯಧಿಕಂ ಚಕ್ರೆ ಅಂತಾರೆ ಆಚಾರ್ಯರು. ಆ 36 ವರ್ಷಗಳ ಕಾಲ ಧರ್ಮರಾಜನ ಆಡಳಿತದ ಕಾಲವು ಕೃತಿಯುಗಕ್ಕಿಂತಲೂ ಕೂಡ ಅಧಿಕವಾಗಿತ್ತು ಅಂತ. ಯಾಕೆಂದ್ರೆ ಅದು ರಾಜ ಕಾಲಸ್ಯ ಕಾರಣಂ ಅನ್ನುವ ವ್ಯವಸ್ಥೆಯಿಂದ ಆ ರೀತಿ ಆಯಿತು ಅಂತ ಹೇಳ್ತಾರೆ. ಹಾಗಾದರೆ ಆ ಕಲಿಯುಗದಲ್ಲಿ ಭೀಮಾವತಾರವನ್ನು ಸಮಾಪ್ತಿ ಮಾಡಿದಂತಹ ಮುಖ್ಯ ಪ್ರಾಣದೇವರು ಅದೇ ಕಲಿಯುಗದಲ್ಲಿ ಮತ್ತೆ ಮಧ್ವರೂಪದಿಂದ ಬರ್ತಾರೆ ಅನ್ನುವುದನ್ನು ಶ್ರೀಮದಾಚಾರ್ಯರೇ ತಿಳಿಸ್ತಾರೆ. ಚತುಸ್ಸಹಸ್ರೇ ತ್ರಿಶತೋತ್ತರೇಗತೆ ಸಂವತ್ಸರಾಣಾಂತು ಕಲೋ ಪೃಥಿವ್ಯಾಂ ಜಾತಃ ಪುನಃ ವಿಪ್ರತನು ಸ ಭೀಮಃ. ಅಲ್ಲಿ ಸ್ವಾರಸ್ಯ ಇದೆ. ಮುಖ್ಯ ಪ್ರಾಣದೇವರ 3 ಅವತಾರಗಳಲ್ಲಿ ಹನುಮದ ಅವತಾರ ಇನ್ನೂ ಇದೆ, ಅದು ಸಮಾಪ್ತ ಆಗಿಲ್ಲ, ಚಿರಂಜೀವಿ, ಅದು ಕಲ್ಪಾಂತದವರೆಗೆ ಇರುವಂತಹದ್ದು. ಹಾಗಾಗಿ ಆ ಅಂಶ ಹಾಗೇ ಇದೆ. ಭೀಮಾವತಾರ ಭೀಮರೂಪ ಸಮಾಪ್ತವಾಗತ್ತೆ, ಅದೇ ಭೀಮರೂಪ ಭೀಮಾಂಶವೇ ಮತ್ತೆ ಮಧ್ವರೂಪದಿಂದ ಅವತಾರ ಮಾಡಿ ಬರುತ್ತೆ ಅಂತ ತಿಳಿಸ್ತಾರೆ. ಹಾಗಾಗಿ ಜಾತಃ ಪುನಃ ವಿಪ್ರತನು ಸ ಭೀಮಃ ಅಂತ ಸ್ಪಷ್ಟವಾದ ವಚನ, ಅವತಾರವನ್ನೇ ಹೇಳ್ತಾ ಇರುವಂತಹ ವಚನ ಇದು. ಅವತಾರ ಮಾಡಿ ಏನು ಮಾಡ್ತಾರೆ ಅಂತಂದ್ರೆ, ಇಲ್ಲಿ ಬಲ ಕಾರ್ಯ ಅಲ್ಲ, ಜ್ಞಾನ ಕಾರ್ಯ. ದೈತ್ಯೈಹಿ ನಿಗೂಢಂ ಹರಿತತ್ವಮಾಹ. ದೈತ್ಯರಿಂದ ಮರೆಮಾಚಲ್ಪಟ್ಟಂತಹ ಭಗವತ್ ತತ್ವವನ್ನು ಮತ್ತೆ ಸ್ಪಷ್ಟಪಡಿಸ್ತಾರೆ ಅಂತ ಈ ರೀತಿ ತಿಳಿಸ್ತಾರೆ. ಇಲ್ಲಿರುವ ಸಂಖ್ಯೆಯನ್ನು ಗಮನಿಸಬೇಕು. ಚತುಸ್ಸಹಸ್ರೇ ತ್ರಿಶತೋತ್ತರೇ ಗತೆ ಕಲವು. ಕಲಿಯುಗದಲ್ಲಿ ಈಗ ಪ್ರಾಯ 5125 ವರ್ಷಗಳು ಮುಗಿದಿದೆ. ಕಲಿಯುಗದ 4,32,000 ವರ್ಷಗಳಲ್ಲಿ ಈ ವರ್ಷ ಈ ವಿಶ್ವಾಸ ಸಂವತ್ಸರ ನಾವು ಪರಿಗಣನೆ ಮಾಡಿದರೆ 5,125 ವರ್ಷಗಳು ಈಗಾಗಲೇ ಮುಗಿದಿವೆ. ಪಂಚಾಂಗದಲ್ಲಿ ಹಾಕಿರ್ತಾರೆ ಗತ ವರ್ಷಗಳು ಅಂತ. ಆಚಾರ್ಯರು ಹೇಳ್ತಾರೆ, ಕಲಿಯುಗದಲ್ಲಿ 4,300 ವರ್ಷಗಳು ಕಳೆದಾಗ ನಾನು ಅವತಾರ ಮಾಡ್ತೀನಿ ಅಂತ ಆಚಾರ್ಯರು ಹೇಳ್ತಾರೆ. ನಾವು ಇವತ್ತಿನ ಕ್ರಿಸ್ತಶಕ ವ್ಯವಸ್ಥೆಯಲ್ಲಿ ಯೋಚನೆ ಮಾಡೋದಾದ್ರೆ
4300 ವರ್ಷಗಳನ್ನು ಕಳೆದರೆ ಕಲಿಯುಗದಲ್ಲಿ ಕ್ರಿಸ್ತ ಶಕದ ವರ್ಷ ಅವತ್ತಿನ ದಿವಸಕ್ಕೆ 1199 ಇಸ್ವಿ ಸಿಗತ್ತೆ. 1199ನೇ ಇಸ್ವಿ ಕ್ರಿಸ್ತ ಶಕದಲ್ಲಿ ಸಿಗತ್ತೆ. ಅದನ್ನು ಬೇಡ, ಕ್ರಿಸ್ತ ಶಕ ಸದ್ಯಕ್ಕೆ ಯೋಚನೆ ಮಾಡೋದು ಬೇಡ. ಹಾಗಾದರೆ 4300 ಅನ್ನೋದೊಂದು ಆಚಾರ್ಯರು ಹೇಳಿದಂತಹ ಸ್ಪಷ್ಟ ಸಂಖ್ಯೆ. ಈ ಸಂಖ್ಯೆಯನ್ನು ಇಲ್ಲಿ ಮಾತ್ರ ಹೇಳೋದಿಲ್ಲ, ತಾತ್ಪರ್ಯ ನಿರ್ಣಯದಲ್ಲಿ 3 ಬಾರಿ ಸಂಖ್ಯೆಯನ್ನು ಹೇಳ್ತಾರೆ. 1 ಬಾರಿ ಅಲ್ಲ, 3 ಬಾರಿ. ಅದು ಬೇರೆ ಬೇರೆ ಸಂದರ್ಭದಲ್ಲಿ. 9ನೇ ಅಧ್ಯಾಯದಲ್ಲಿ ರಾಮಾವತಾರವನ್ನು ಹೇಳುವ ಸಂದರ್ಭದಲ್ಲಿ ಯಾರ್ಯಾರು ರಾಮಾವತಾರದಲ್ಲಿ ಪರಮಾತ್ಮನ ವಿರೋಧ ಮಾಡಲಿಕ್ಕೆ ಅವತಾರ ಮಾಡಿ ಬಂದಿದ್ರೋ, ಹುಟ್ಟಿ ಬಂದಿದ್ರೋ ದೈತ್ಯರೆಲ್ಲರೂ ಕೂಡ ಅವರೆಲ್ಲರೂ ತಮ್ಮ ಕಾರ್ಯವನ್ನು ಮುಗಿಸಿಕೊಂಡು ತಮಸ್ಸನ್ನು ಹೊಂದುತ್ತಾರೆ ಅಂತ ಆಚಾರ್ಯರು ಹೇಳ್ತಾರೆ. ಪ್ರಾಯ ಎಲ್ಲರೂ ರಾಮಾವತಾರ ಸಂದರ್ಭದಲ್ಲಿ ತಮ್ಮ ತಮ್ಮ ಸಾಧನೆಗಳನ್ನು, ದೈತ್ಯರ ಬಗ್ಗೆ ಹೇಳುವಾಗ ಸಾಧನೆಗಳನ್ನು ಪೂರ್ಣ ಮಾಡಿಕೊಂಡು ತಮಸ್ಸಿಗೆ ಹೋಗಿದ್ದಾರೆ. ಕೆಲವರು ಉಳಿತಾರೆ. ಯಾರು ಉಳಿತಾರೆ ಅವರು ಪ್ರಾಯಶಃ ರಾಕ್ಷಸಾಶ್ಚೈವ ತ್ವಯಿ ಕೃಷ್ಣತ್ವಮಾಗತೆ. ಯಾರು ರಾಮಾವತಾರದಲ್ಲಿ ತಮಸ್ಸಿಗೆ ಹೋಗಿಲ್ಲ ಅವರೆಲ್ಲರೂ ಕೂಡ ಕೃಷ್ಣಾವತಾರದಲ್ಲಿ ಮತ್ತೆ ಇನ್ನಷ್ಟು ಭಗವದ್ ವಿರೋಧವನ್ನು ಮಾಡಿ ತಮಸ್ಸಿಗೆ ಹೋಗ್ತಾರೆ. ಅಲ್ಲೂ ಕೂಡ ಕೆಲವರು ಉಳಿತಾರೆ. ತಚ್ಛೇಷಾಹ ಅಷ್ಟಾವಿಂಶೇ ಕಲವಿಗೆ ಗತೆ ಚತುಸ್ಸಹಸ್ರಾಬ್ದೆ ತಮೋಗಾಹ ತ್ರಿಶತೋತ್ತರೆ. ಅಲ್ಲೂ ಇದೇ ಸಂಖ್ಯೆಯನ್ನು ಹೇಳ್ತಾರೆ. ಕಲಿಯುಗದಲ್ಲಿ ಮತ್ತೆ ಯಾಕೆ ಅಂತ ಹೇಳೋದಿಲ್ಲ. ಕಲಿಯುಗದ 4030 ವರ್ಷಗಳ 300 ವರ್ಷಗಳ ಕಳೆದ ಮೇಲೆ ಕೃಷ್ಣಾವತಾರದಲ್ಲಿಯೂ ಯಾರು ತಮಸ್ಸಿಗೆ ಹೋಗಿಲ್ಲ ಅಂಥವರು ಕೂಡ ಇಲ್ಲಿ ತಮಸ್ಸಿಗೆ ಹೋಗ್ತಾರೆ ಅಂತ ಅಲ್ಲೊಂದು ಬಾರಿ ಈ 4300 ಅನ್ನೋ ಸಂಖ್ಯೆಯನ್ನು ಆಚಾರ್ಯರು ಹೇಳ್ತಾರೆ. ಮತ್ತೆ 32ನೇ ಅಧ್ಯಾಯದಲ್ಲಿ ಭೀಮಾವತಾರದಲ್ಲಿ ಮಹಾಭಾರತ ಯುದ್ಧಗಳಲ್ಲಿ ಯಾರ್ಯಾರು ಮೃತರಾದರೋ, ಭೀಮನ ವಿರೋಧವನ್ನು ಮಾಡಿದ್ರೋ ಅವರೆಲ್ಲರೂ ಕೂಡ ತಮಸ್ಸಿಗೆ ಹೋಗ್ತಾರೆ ಅಂತ ಹೇಳ್ತಾರೆ. ಅಲ್ಲಿ ಯಾರು ಉಳಿತಾರೋ ಅಂದರೆ ಹಿಂದೆ ಹೇಳಿದ್ದರದ್ದೇ ಮತ್ತೆ ವಿವರಣೆ ರೂಪವಾಗಿರುವಂತಹದ್ದು. ಆ ಭೀಮಾವತಾರದ ಸಂದರ್ಭದಲ್ಲಿ ಯಾರು ಮೃತರಾಗಿರ್ತಾರೋ ಅವರಿಗೆಲ್ಲ ಸ್ವರ್ಗ ಪ್ರಾಪ್ತಿ ಆಗತ್ತೆ. ಸ್ವರ್ಗ ಅಂತಂದ್ರೆ ಅವರಿಗೆ ಆನಂದ ಸಿಗುವಂಥ ಒಂದು ಲೋಕ ವಿಶೇಷ ಪ್ರಾಪ್ತಿ ಆಗತ್ತೆ. ಅಲ್ಲಿ ಅನೇಕ ಭೋಗಗಳನ್ನು ಅನುಭವಿಸ್ತಾರಂತವರೆಲ್ಲ. ಅನುಭವಿಸಿ ಮತ್ತೆ ಕಲಿಯುಗದಲ್ಲಿ 4300 ವರ್ಷಗಳಾಗ್ತಿದ್ದ ಹಾಗೆ ಅವರೆಲ್ಲ ಏನು ಮಾಡ್ತಾರೆ, ತಮಸ್ಸಿಗೆ ಹೋಗ್ತಾರೆ ಅಂತ ಮತ್ತೆ ಅದೇ ಸಂಖ್ಯೆಯನ್ನು ಹೇಳ್ತಾರೆ. ಹಾಗಾದರೆ ಕಲಿಯುಗದ 4300 ಅಂತ ವರ್ಷದಲ್ಲಿ ಅದೇನೋ ಒಂದು ವಿಶೇಷ ಇದೆ. ಅದಕ್ಕೋಸ್ಕರ ಆಚಾರ್ಯರು ಪೌನಃಪುನ್ಯನ ಅದನ್ನು ಹೇಳ್ತಾ ಬರ್ತಾರೆ. ಕೊನೆಯಲ್ಲಿ 3ನೇ ಬಾರಿ ಹೇಳುವಾಗ ಆ 4300ನೇ ವರ್ಷದಲ್ಲಿ 300 ವರ್ಷ ಕಳೆದಾಗ ನಾನು ಅವತಾರ ಮಾಡ್ತೀನಿ ಅಂತ ಆಚಾರ್ಯರು ಸ್ಪಷ್ಟಪಡಿಸ್ತಾರೆ. ಹಾಗಾದರೆ 4300 ಅಂತ ಸಂಖ್ಯೆಯನ್ನು ನಾವು ಇಟ್ಕೊಳ್ಬೇಕು. ಈ ಸಂಖ್ಯೆಯನ್ನು ಇಟ್ಕೊಂಡಾಗ ಏನು ಪಕ್ಷಭೇದಗಳಿವೆ ಅಂತ ನೋಡಿದರೆ 3 ರೀತಿ ವಿಭಾಗ ಮಾಡ್ಕೊಳ್ಳೋಣ. ಅದರಲ್ಲಿ 15 ವಿಕಲ್ಪಗಳಿವೆ, 15 ಪಕ್ಷಗಳು. ಅದರಲ್ಲಿ 3 ವಿಭಾಗ. 4300ಕ್ಕಿಂತ ಮೊದಲೇ ಆಚಾರ್ಯರ ಅವತಾರವನ್ನು ಹೇಳುವಂತಹ ಕೆಲವು ಪಕ್ಷಗಳಿವೆ. 4300ಕ್ಕೇನೆ ಆಚಾರ್ಯ ಅವತಾರ ಅಂತ ಹೇಳುವ ಪಕ್ಷಗಳು ಕೆಲವು ಇವೆ. 4300 ಮುಗಿದ ಮೇಲೆ ಆಚಾರ್ಯರ ಅವತಾರ. ಮುಗಿದ ಮೇಲೆ ಅಂತಂದ್ರೆ ಎಷ್ಟೋ ಆಗ್ಬೋದು, ಅದು 5 ವರ್ಷ, 6 ವರ್ಷ, 20 ವರ್ಷ, 30 ವರ್ಷ ಎಷ್ಟೋ ಆಗ್ಬೋದು. ಒಟ್ಟು 4300ರ ಮೊದಲು ಅಂತ ಕೆಲವು ಪಕ್ಷಗಳು, 4300 ಮುಗಿದ ತಕ್ಷಣನೇ ಅಂತನ್ನೋ ಪಕ್ಷ ಕೆಲವು, 4300 ಮುಗಿದ ಮೇಲೆ ಕೆಲವು ವರ್ಷಗಳ ನಂತರ ಅಂತ ಹೀಗೆ 3 ವಿಭಾಗವನ್ನು ನಾವು ಮಾಡಿಕೊಂಡಾಗ ಅದರಲ್ಲಿ ಏನೇನು 4300ಕ್ಕಿಂತ ಮೊದಲು ಅಂತನ್ನೋ ಪಕ್ಷಗಳಿವೆ, ಒಂದು 7 ಪಕ್ಷಗಳಿವೆ. ಅದರಲ್ಲಿ ಪ್ರಾಯ ಕೆಲವು ಅನೇಕ ಪ್ರಾಚೀನ ಮಠಗಳ ಸಂಬಂಧಪಟ್ಟಂತಹ ಗ್ರಂಥಗಳಲ್ಲೇನೆ ಈ ಥರ ಉಲ್ಲೇಖಗಳು ಸಿಗೋದಿದೆ. ಆದರೆ ಅದೆಲ್ಲವೂ ಕೂಡ ಶ್ರೀಮದಾಚಾರ್ಯರ ನಿರ್ಣಯಕ್ಕೆ ಸ್ಪಷ್ಟವಾಗಿ ವಿರುದ್ಧವಾಗಿರುವಂತಹದ್ದು. ಚತುಸ್ಸಹಸ್ರೇ ತ್ರಿಶತೋತ್ತರೆ ಗತೆ ಸಂವತ್ಸರಾಣ ಅಂತ ಕೆಲವು ಪೃಥ್ವಿಯ 4300 ವರ್ಷಗಳು ಕಳೆದ ಮೇಲೆ ನಾನು ಅವತಾರ ಮಾಡ್ತೀನಿ ಅಂತ ಸ್ಪಷ್ಟವಾಗಿ ಆಚಾರ್ಯ ಹೇಳಿರುವಾಗ ಅದಕ್ಕಿಂತ ಮೊದಲೇ ಆಚಾರ್ಯರ ಅವತಾರ ಅಂತ ಹೇಳಿದರೆ ಅದು ಆಚಾರ್ಯರ ನಿರ್ಣಯಕ್ಕೆ ವಿರುದ್ಧವಾದದ್ದು. ಹಾಗಾಗಿ ಅದೇನೇ ವಿಕಲ್ಪಗಳಿರಲಿ, 10 ವರ್ಷ ವ್ಯತ್ಯಾಸ ಇರಲಿ, 20 ವರ್ಷ ವ್ಯತ್ಯಾಸ ಇರಲಿ, ಎಷ್ಟೇ ವ್ಯತ್ಯಾಸ ಇದ್ರೂ ಕೂಡ 4300ಕ್ಕಿಂತ 1 ವರ್ಷ ಮುಂಚೆ ಬಂದರೂ 100 ವರ್ಷ ಮುಂಚೆ ಬಂದರೂ ಅದೆಲ್ಲವೂ ಕೂಡ ನಿರ್ಣಯ ಬಾಧಿತ. ಹಾಗಾಗಿ ಆ ಎಲ್ಲ ಪಕ್ಷವನ್ನು ನಾವು ಬಿಟ್ಟು ಬಿಡಬೇಕಾಗತ್ತೆ. ಹಾಗಾದರೆ ಇನ್ನೆರಡು ಪಕ್ಷ ಉಳಿತು. 4300 ಮುಗಿದ ವರ್ಷ ಅಥವಾ ಮುಗಿದ ಮೇಲಿನ ಯಾವುದಾದ್ರೂ ವರ್ಷ ಅಂತ. ಇನ್ನು 4300 ವರ್ಷಗಳ ಕಳೆದ ಮೇಲೆ ಯಾವುದಾದ್ರೂ ವರ್ಷ ಅಂತ ಇಟ್ಕೊಳ್ಳೋಣ ಅಂತಂದ್ರೆ ಅಲ್ಲಿ ಒಂದು ಪ್ರಶ್ನೆ ಬರುತ್ತೆ. ತಾತ್ಪರ್ಯದ ಅನೇಕ ವ್ಯಾಖ್ಯಾನಗಳು ಇವತ್ತು ಉಪಲಬ್ಧವಾಗ್ತಾ ಇದೆ, ಪ್ರಿಂಟ್ ಆಗಿದೆ, ಅವೆಲ್ಲವೂ ಕೂಡ ಅದರಲ್ಲಿ ಗಮನಿಸಬಹುದು. 4300 ಅನಂತರ ಅಂತ ಅನ್ನೋದ್ರಲ್ಲಿ 3 ಪಕ್ಷ ಇದೆ. ಮತ್ತೆ ಒಂದು 5 ವರ್ಷಗಳ ನಂತರ 4300 ಕಳೆದ ಮೇಲೆ 4 ವರ್ಷ ಬಿಟ್ಟು ಅಂತ ಕೆಲವರ ಅಭಿಪ್ರಾಯ, 5 ವರ್ಷ ಬಿಟ್ಟು ಅಂತ ಕೆಲವರ ಅಭಿಪ್ರಾಯ, 39 ವರ್ಷ ಬಿಟ್ಟು ಅಂತ ಇನ್ನು ಕೆಲವರ ಅಭಿಪ್ರಾಯ. ಅದರಲ್ಲಿ 39 ವರ್ಷ ಬಿಟ್ಟು ಅಂತ ಅನ್ನೋ ಅಭಿಪ್ರಾಯಕ್ಕೆ ಹೆಚ್ಚು ಮಹತ್ವ ಇದೆ. ಯಾಕೆಂತಂದ್ರೆ ನಮ್ಮ ಮಾಧ್ವ ಸಮಾಜದ ಬಹುತೇಕ ಇತಿಹಾಸ ಸಂಶೋಧಕರು BNK ಶರ್ಮಾ ಇರ್ಬೋದು, ಬನ್ನಂಜೆ ಗೋವಿಂದಾಚಾರ್ಯ ಇರ್ಬೋದು, ಅಥವಾ ಗೋವಿಂದ ಪೈ ಇರ್ಬೋದು, ಇವರೆಲ್ಲರೂ ಕೂಡ ಈ ಪಕ್ಷವನ್ನು ಅಂಗೀಕಾರ ಮಾಡಿದ್ದು. 4300 ಪ್ಲಸ್ 39 ವರ್ಷಗಳನ್ನು ಸೇರಿಸಿ, ಅಂದರೆ ಕ್ರಿಸ್ತ ಶಕದಲ್ಲಿ ಯೋಚನೆ ಮಾಡುವಾಗ 1238 ಆ ಇಸ್ವಿಲಿ ಆಚಾರ್ಯರ ಅವತಾರ ಅಂತ
ಹೇಳುವ ಅಭಿಪ್ರಾಯವನ್ನು ಹೊಂದುತ್ತಾರೆ. ಇದಕ್ಕೆ ಏನು ಆಧಾರ ಅಂತ ಯೋಚನೆ ಮಾಡಬೇಕು. ಯಾಕೆ ನಾವು ಇಷ್ಟು ವರ್ಷ ಸೇರಿಸಬೇಕು ಅಂತಂದ್ರೆ, ಈಗ ನಾವು ಒಂದು 200 ವರ್ಷ ಸೇರಿಸೋಣ. ಚತುಸ್ಸಹಸ್ರೇತಿ ಶತೋತ್ತರೆ ಗತೆ ಕಳೆದ ಮೇಲೆ ಯಾವತ್ತಾದ್ರೂ ಅಂತಂದ್ರೆ ಯಾವತ್ತಾಗ್ಬೋದು. 1 ವರ್ಷ 2 ವರ್ಷ 3 ವರ್ಷ 4 ವರ್ಷ, ಆ 39 ವರ್ಷವನ್ನೇ ಸೇರಿಸಬೇಕು ಅನ್ನಲಿಕ್ಕೆ ಏನು ನಿಯಾಮಕ ಅನ್ನುವ ಪ್ರಶ್ನೆ ಬರುತ್ತೆ. ಈ ಪ್ರಶ್ನೆ ಪ್ರಾಯ ಎಲ್ಲ ಸಂಶೋಧಕರಿಗೂ ಬಂದಿದೆ, ಎಲ್ಲರಿಗೂ ತಲೆಬಿಸಿ ಆದಂತಹ ಪ್ರಶ್ನೆ ಇದು. ಆದ್ರೂ ಯಾಕೆ ಸೇರಿಸ್ತಾರೆ, 39 ವರ್ಷವನ್ನು ಯಾಕೆ ಸೇರಿಸ್ತಾರೆ ಅಂತಂದ್ರೆ 2 ಕಾರಣ ಇದೆ. ಒಂದು, ಈ ಹಳೆಯ ದಾಖಲೆಗಳು ಅಂತ ಹೇಳಿದೆ. ಆ ದಾಖಲೆಗಳ ಒಂದು ಅಭಿಪ್ರಾಯ ಏನು ಅಂತಂದ್ರೆ, ಆಚಾರ್ಯರು ವಿಲಂಬಿ ಸಂವತ್ಸರದಲ್ಲಿ ಅವತಾರ ಮಾಡಿದ್ದಾರೆ ಅಂತ ಒಂದು ಸಂವತ್ಸರದ ಉಲ್ಲೇಖ ಇದೆ. ವಿಲಂಬಿ ಸಂವತ್ಸರ ಅಂತ, ತಿಂಗಳ ಸಂವತ್ಸರದಲ್ಲಿ ಆಚಾರ್ಯರ ಬದರಿಕಾಶ್ರಮ ಪ್ರವೇಶ, ವಿಲಂಬಿ ಸಂವತ್ಸರದಲ್ಲಿ ಆಚಾರ್ಯರ ಅವತಾರ ಅಂತನ್ನುವ ಮಾತಿದೆ. ಯಾವುದು, ಯಾವ ದಾಖಲೆಗಳಲ್ಲಿ ಆಚಾರ್ಯ ನಿರ್ಣಯಕ್ಕೆ ವಿರುದ್ಧವಾದಂಥ ಅಭಿಪ್ರಾಯ ಇದೆ ಸಂಖ್ಯೆಯಲ್ಲಿ 4300ಕ್ಕಿಂತ ಮೊದಲೇ ಅವತಾರವನ್ನು ಹೇಳಿದ್ದಾರೆ, ಅವುಗಳಲ್ಲಿ ವಿಲಂಬಿ ಸಂವತ್ಸರ ಅಂತ ಇದೆ. ಹಾಗಾದ್ರೆ ಈಗ ಈ ಸಂಶೋಧಕರಿಗೆ ತಲೆಬಿಸಿ ಆದದ್ದೇನು ಅಂತಂದ್ರೆ, 4300 ಆದ್ಮೇಲೆ ಅಂತ ಇಟ್ಕೋಬೇಕು. ಯಾಕೆ ಆಚಾರ್ಯ ನಿರ್ಣಯ ವಚನ ಇದೆ. ಅದಾದ್ಮೇಲೆ ಯಾವತ್ತು ವರ್ಷ ಅಂತ ಇಟ್ಕೊಳ್ಳೋದಾದ್ರೆ ಹಿಂದಿನ ದಾಖಲೆಗಳಲ್ಲಿರುವಂತೆ ವಿಲಂಬಿ ಸಂವತ್ಸರ ಅಂತ ಇಟ್ಕೊಳ್ಳೋಣ. ಆ ವಿಲಂಬಿ ಸಂವತ್ಸರ ಹುಡುಕ್ತಾ ಹೋದ್ರೆ ಅದು 4300 ಆದ್ಮೇಲೆ 39 ವರ್ಷಕ್ಕೆ ವಿಲಂಬಿ ಸಂವತ್ಸರ ಬರುತ್ತೆ. ಹಾಗಾದ್ರೆ ಅಷ್ಟು ಮುಂದೆ ವಿಲಂಬಿ ಸಂವತ್ಸರಕ್ಕೆ ತಗೊಂಡು ಬಂದ್ರು. ಹಾಗಾಗಿ 4339 ವರ್ಷಗಳಿಗೆ ಆಚಾರ್ಯರ ಅವತಾರ ಅಂತ ಅಭಿಪ್ರಾಯಕ್ಕೆ ಅವರು ಬರ್ತಾರೆ. ಇದು ಒಂದು ಕಾರಣ. ಜೊತೆಗೆ ಮತ್ತೊಂದು ಕಾರಣ ಏನು ಅಂತಂದ್ರೆ, ಅನುಮಧ್ವ ಚರಿತ ಅಂತ ಒಂದು ಗ್ರಂಥ ಇದೆ. ಆ ಗ್ರಂಥ ಈಗೆಲ್ಲ ಬಹುತೇಕ ಪುಸ್ತಕಗಳಲ್ಲಿ ಪ್ರಿಂಟ್ ಆಗಿರುವಂತಹದ್ದು. ಅದರಲ್ಲಿ ಈ 39 ವರ್ಷ, ಅದು ವಾಯುಪುರಾಣದ್ದು ಅಂತ ಒಂದು ಪ್ರಸಿದ್ಧಿ, ವಾಯುಪುರಾಣದ್ದೊಂದು ಪ್ರಸಿದ್ಧಿ ಇದೆ, ಋಷಿಕೇಶ ತೀರ್ಥರದ್ದೊಂದು ಪ್ರಸಿದ್ಧಿ ಇದೆ, ಯಾರು ಬರೋದ್ರು ಗೊತ್ತಿಲ್ಲ ಅಂತ ಅಭಿಪ್ರಾಯ ಇದೆ. ಒಟ್ಟು 3-4 ಅಭಿಪ್ರಾಯಗಳಿವೆ ಅದರ ಬಗ್ಗೆ. ಆ ಒಂದು ಗ್ರಂಥದಲ್ಲಿ 39 ವರ್ಷಗಳನ್ನು ಸೇರಿಸಬೇಕು ಆಚಾರ್ಯ ಹೇಳಿದ್ದಕ್ಕೆ ಅಂತ ಹೇಳಿದ್ದಾರೆ. ಅದರ ಆಧಾರದಲ್ಲಿ ಕೂಡ ನಾವು 39 ವರ್ಷ ಸೇರಿಸ್ತೀವಿ ಅಂತ ಈ ರೀತಿಯಾದ ಒಂದು ಅಭಿಪ್ರಾಯವಿದೆ. ಹಾಗಾದ್ರೆ ಇದನ್ನು ನಾವು ಇದನ್ನೇನು ಅಂಗೀಕಾರ ಮಾಡಲಿ ಸಮಸ್ಯೆ ಇಲ್ಲ. ಯಾಕೆ ಅಂಗೀಕಾರ ಮಾಡಬಾರ್ದು? ಪ್ರಾಯ ಇವತ್ತು ನೀವು ಗೂಗಲ್ನಲ್ಲಿ ತೆಗೆದ್ರೆ ಅಥವಾ ಯಾವುದೇ ದಾಖಲೆಗಳನ್ನು ತೆಗೆದ್ರೆ ಇದೇ ಡೇಟೆ ಸಿಗತ್ತೆ. 4300 ವರ್ಷಗಳನ್ನು ನಿಲ್ಲೋದಿಲ್ಲ. 4339 ಅಂದರೆ ಕ್ರಿಸ್ತ ಶಕದ 1238 ಅಂತ ಸಂಖ್ಯೆಯನ್ನೇ ಆಚಾರ್ಯರ ಅವತಾರ ಕಾಲವನ್ನ ಎಲ್ಲರೂ ನೀಡ್ತಾ ಇದ್ದಾರೆ. ಆದರೆ ಇದು ಸರಿಯಲ್ಲ ಅಂತ ಅನಿಸುತ್ತೆ. ಕಾರಣ ಏನು ಅಂತಂದ್ರೆ, ಆ ವಿಲಂಬಿ ಸಂವತ್ಸರದ ಮೇಲೆ ಭಾರ ಹಾಕುವ ಅವಶ್ಯಕತೆ ನಮಗಿಲ್ಲ. ಯಾಕೆ ಅಂತಂದ್ರೆ, ಮೊದಲನೇದಾಗಿ ಆಚಾರ್ಯರು ಹೇಳುವಾಗ ಸ್ಪಷ್ಟವಾಗಿ 4300 ಅಂತ 3 ಬಾರಿ ಹೇಳಿದ್ದಾರೆ ಅಂತಂದ್ರೆ ಆ ಸಂಖ್ಯೆಯಲ್ಲಿ ಏನೊಂದು ವಿಶೇಷ ಇದೆ. ಆ ಸಂಖ್ಯೆಯನ್ನು ಬಿಟ್ಟು ನಾವು ಯಾಕೆ ಸಂವತ್ಸರಕ್ಕೆ ಮಹತ್ವ ಕೊಡಬೇಕು ಅನ್ನೋ ಪ್ರಶ್ನೆ ಒಂದು ಬರುತ್ತೆ. ಜೊತೆಗೆ ಯಾವ್ಯಾವ ದಾಖಲೆಗಳಲ್ಲಿ ಸಂವತ್ಸರದ ಉಲ್ಲೇಖ ಇದೆ ಆ ಎಲ್ಲಾ ದಾಖಲೆಗಳಲ್ಲೂ ಸಮಸ್ಯೆ ಇದ್ದೇ ಇದೆ. ನಿರ್ದಿಷ್ಟ ಪ್ರಮಾಣಗಳಲ್ಲಿ ಸಿಕ್ಕಾಗ ಆ ವಿಷಯವನ್ನು ಹೊಂದಿಸ್ಕೊಳ್ಳಿಕ್ಕೋಸ್ಕರ ನಾವು ಎಲ್ಲ ಸರ್ಕಸ್ ಮಾಡಬಹುದು. ಎಲ್ಲಿ ಆಚಾರ್ಯರ ನಿರ್ಣಯಕ್ಕೆ ವಿರುದ್ಧವಾದ ಅಂಶಗಳಿದೆ ಅಲ್ಲಿರುವಂತಹ ಈ ಅಂಶವನ್ನು ಸ್ವೀಕಾರ ಮಾಡುವ ಅವಶ್ಯಕತೆ ಖಂಡಿತವಾಗಿಯೂ ಬರೋದಿಲ್ಲ. ಜೊತೆಗೆ ಮತ್ತೊಂದು ಅಂಶ ಏನು ಅಂತಂದ್ರೆ, ಅನುಮಧ್ವ ಚರಿತೆ ಅಂತ ಅನ್ನೋದು ಅದು ಕೃತ್ರಿಮವಾದ ಕೃತಿ ಅಂತ ನಮ್ಮ PS ಶೇಷಗಿರಿ ಆಚಾರ್ಯರು ಒಂದು ಆರ್ಟಿಕಲ್ ಬರೆದಿದ್ದಾರೆ ಅದ್ರ ಬಗ್ಗೆ. ತತ್ವವಾದರೆ ಅದು ಪ್ರಿಂಟ್ ಆಗಿತ್ತು. ಮತ್ತೆ ಅದು ಕೃತ್ರಿಮತೆ ನಾವು ಹೇಳೋ ಅವಶ್ಯಕತೆ ಇದ್ರೂ ಇಲ್ಲದೇ ಇದ್ರೂ ಕೂಡ ಇವತ್ತು ಸಿಗುವ ಗ್ರಂಥವನ್ನು ನಾವು ಯೋಚನೆ ಮಾಡಿದ್ರು ಕೂಡ ಅಲ್ಲಿ ಬೇಕಾದಷ್ಟು ಅನುಪಪತ್ತಿಗಳು ನಮಗೆ ತೋರ್ತಾ ಇದೆ. ಒಂದು ಹೇಳಬೇಕು ಅಂತಂದ್ರೆ, ಅದನ್ನೊಂದು ಹೇಳ್ತಾರೆ ಆಚಾರ್ಯರು ಕಲಿಯುಗದ 4339 ವರ್ಷಕ್ಕೆ ಅವತಾರ ಮಾಡ್ತಾರೆ ಅಂತ ಹೇಳಿ ಅಲ್ಲೇ ಪಾಠ ಭೇದ ಇದೆ. ಸ್ವಾರಸ್ಯ ಅಂತಂದ್ರೆ 4300 ಆದ್ಮೇಲೆ ಇಷ್ಟು ವರ್ಷ ಸೇರಿಸ್ಬೇಕು ಅಂತ ಹೇಳ್ತಾರಲ್ಲ, ಒಂದು ಪಾಠದಲ್ಲಿ 39 ವರ್ಷ ಸೇರಿಸ್ಬೇಕು ಅಂತಿದೆ, ಮತ್ತೊಂದು ಪಾಠದಲ್ಲಿ 19 ವರ್ಷ ಸೇರಿಸ್ಬೇಕು ಅಂತ ಇದೆ. ಹಂಗೆ ಯಾವ ಪಾಠ ನಿರ್ಣಯ ಮಾಡೋದು? ಅದು ಅನಿರ್ಣಾಯಕವೇ. ಜೊತೆಗೆ ಆ 39 ವರ್ಷ ಸೇರಿಸ್ಬೇಕು ಅಂತ ಇಟ್ಕೊಂಡ ಪಕ್ಷದಲ್ಲಿ ಆ ವರ್ಷ ವಿಲಂಬಿ ಸಂವತ್ಸರ ಏನೋ ಬರುತ್ತೆ. ಆದರೆ ವಿಲಂಬಿ ಸಂವತ್ಸರದಲ್ಲಿ ಆಚಾರ್ಯ ಅವತಾರ ಮಾಡಿದ್ದು ಬುಧವಾರ ಅಂತ ಪ್ರಸಿದ್ಧಿ ಇದೆ. ಬುಧವಾರ ಶ್ರವಣ ನಕ್ಷತ್ರ ಇದ್ದಾಗ ಆಚಾರ್ಯ ಅವತಾರ ಆಯಿತು ಅಂತ ಅನ್ನೋದು ಪ್ರಸಿದ್ಧವಾದ ವಿಚಾರ. ಅದರಲ್ಲಿ ಹೇಳ್ತಾರೆ ಆವತ್ತು ಬುಧವಾರ ಇತ್ತು ಅಂತ ಅದರಲ್ಲೂ ಬರುತ್ತೆ, ಸಮಸ್ಯೆ ಇಲ್ಲ. ಆ ವರ್ಷಕ್ಕೆ ಹೋಗಿ ನಾವು ಅನ್ವೇಷಣೆ ಮಾಡಿದ್ರೆ ಆವತ್ತಿನ ದಿವಸ ಬುಧವಾರ ಬರ್ತಾ ಇಲ್ಲ, ಸೋಮವಾರ ಬರ್ತಾ ಇದೆ. ಯಾರೂ ಚೆಕ್ ಮಾಡ್ಬೋದು ಅದನ್ನು. ಆ ವರ್ಷಕ್ಕೆ ಹೋಗಿ ಅನ್ವೇಷಣೆ ಮಾಡಲಿಕ್ಕೆ ಅವಕಾಶ ಇದೆ. ಪಂಚಾಂಗ ತಜ್ಞರಿಗೆ, ಜ್ಯೋತಿಷ್ಯರಿಗೆ ಎಲ್ಲರಿಗೂ ಅವಕಾಶ ಇದೆ, ಆ್ಯಪ್ಗಳಿಗೆ ಬೇಕಾದಷ್ಟು. ಅದರ ಮೂಲಕ ಹೋದಾಗ ಅವತ್ತು ಸೋಮವಾರ ಬರುತ್ತೆ. ಎಷ್ಟೇ ಕಷ್ಟಪಟ್ಟರು ಮಂಗಳವಾರ ಬರ್ಬೋದು, ಬುಧವಾರ ಬರೋದೇ ಇಲ್ಲ. ಹಾಗಾದ್ರೆ ಇಷ್ಟು ಅನುಪಪನ್ನವಾದ ವಿಷಯಗಳು ಹೊಂದಿರುವಂತಹ ಈ ಗ್ರಂಥದ ಆಧಾರದಲ್ಲಿ ನಾವು ಆಚಾರ್ಯರ ನಿರ್ಣಯಕ್ಕೆ ಹೇಗೆ ಅರ್ಥ ಮಾಡೋದು? ಯಾಕಂದ್ರೆ ಆಚಾರ್ಯ ನಿರ್ಣಯ ಸ್ಪಷ್ಟವಾಗಿದೆ. ಅದಕ್ಕೆ ನಾವು ಅರ್ಥಾಂತರ ಮಾಡಬೇಕು ಅಥವಾ ಏನಾದ್ರು ವ್ಯಾಖ್ಯಾನ ಮಾಡಬೇಕು ಅಂತಂದ್ರೆ ಅಷ್ಟೇ ಶುದ್ಧವಾದ ಪ್ರಮಾಣಗಳಿಂದ ನಿರ್ಣಯ ಮಾಡಬೇಕೇ ಹೊರತು ಗೊಂದಲ ಇರುವಂತಹ ವಾಕ್ಯಗಳಿಂದ ನಾವು ಆಚಾರ್ಯರ ಮಾತಿಗೆ ನಿರ್ಣಯ ಮಾಡುವಂತಹದ್ದು ತುಂಬಾ ಕಷ್ಟದ ಕೆಲಸವಾಗತ್ತೆ ಅಂತ ತೋರುತ್ತೆ. ಇದು ಒಂದು ವಿಚಾರ. ಮತ್ತೊಂದು ಬಹಳ ಮುಖ್ಯವಾದ ಸಂಗತಿ ಅಂತಂದ್ರೆ,
ನಮ್ಮ ವೇದವ್ಯಾಸ ತೀರ್ಥರ ಶಿಷ್ಯರು ಅದ್ವೈತ ಕಾಲಾನಲವನ್ನು ಬರೆದಂತಹ ವೈಶ್ವನಾಥಿ ನಾರಾಯಣಾಚಾರ್ಯರು. ಅವರು ಬೇಕಾದಷ್ಟು ಗ್ರಂಥಗಳನ್ನು ಬರೆದಿದ್ದಾರೆ, ದೊಡ್ಡ ಮಹತ್ವದ ಸ್ಥಾನ ಇದೆ ಅವರಿಗೆ. ಅವರು ಮಧ್ವ ಮಂತ್ರಾರ್ಥ ಮಂಜರಿ ಅಂತ ಒಂದು ಗ್ರಂಥವನ್ನು ಬರೆದಿದ್ದಾರೆ. ಬಹಳ ತಿಳ್ಕೊಳ್ಬೇಕಾದ ವಿಚಾರ. ಪ್ರಾಯ ಆ ಪುಸ್ತಕ ಇದೇ ಸಭೆಯಿಂದ ತುಂಬ ಮುಂಚೆ ಪ್ರಿಂಟ್ ಆಗಿತ್ತು, ಮತ್ತೆ ಈಗ ದ್ವೈತ ವೇದಾಂತ ಫೌಂಡೇಶನ್ ಇಂದ ಪುನರ್ಮುದ್ರಣಗೊಂಡಿದೆ ಆ ಪುಸ್ತಕ, ಮಧ್ವ ಮಂತ್ರಾರ್ಥ ಮಂಜರಿ ಅಂತ. ಆ ಗ್ರಂಥದ ಕೆಲಸ ಏನು ಅಂತಂದ್ರೆ, ಎಲ್ಲೆಲ್ಲಿ ವೇದಗಳಲ್ಲಿ ಆಚಾರ್ಯರ ಬಗ್ಗೆ ಸೂಚನೆಗಳು ಸಿಗತ್ತೆ, ಮಹತ್ವ ಬರುತ್ತೆ, ಆ ಎಲ್ಲ ಮಂತ್ರಗಳನ್ನು ಉದ್ಧಾರ ಮಾಡಿ ಅದಕ್ಕೆ ಅರ್ಥವನ್ನು ಬರೀತಾರೆ. ಬರೆದು ಪರಕೀಯರು ಬರದ ಅರ್ಥ ಅಷ್ಟು ಉಪಪನ್ನ ಆಗೋದಿಲ್ಲ, ಈ ಅರ್ಥವೇ ಸರಿಯಾದದ್ದು ಅಂತ ಅವರು ವಿಸ್ತಾರವಾಗಿ ಮಂಡನೆ ಮಾಡಿದ್ದಾರೆ. ಮಧ್ವ ಮಂತ್ರಾರ್ಥ ಮಂಜರಿ ಅಂತ. ಅದರಲ್ಲಿ ಆಚಾರ್ಯರ ವೈದಿಕತ್ವವನ್ನು ಹೇಳುವಂತಹ ಗ್ರಂಥ ಅದು, ಬೇರೆ ಏನು ಇತಿಹಾಸ ಸಂಬಂಧಪಟ್ಟ ಗ್ರಂಥ ಏನಲ್ಲ. ಆಚಾರ್ಯರ ವೈದಿಕತ್ವವನ್ನು ಹೇಳುವಂತಹ ಸಂದರ್ಭದಲ್ಲಿ ಒಂದು ಮಂತ್ರವನ್ನು ಅವರು ಉಲ್ಲೇಖ ಮಾಡುತ್ತಾರೆ, ಋಗ್ವೇದಕ್ಕೆ ಸಂಬಂಧಪಟ್ಟದ್ದು. ಅಭಿದ್ವಿಜನ್ಮ ತ್ರಿವೃದನ್ನ ಮೃಜ್ಯತೆ ಸಂವತ್ಸರೆ ವಾವೃದೆ ಜಗ್ಧಮೀ ಪುನಃ ಅನ್ಯಸ್ಯ ಸ ಜಿಹ್ವಯ ಜೇನ್ಯೋ ವೃಷಾನ್ಯನ್ಯೇನ ವನಿನೋ ಮೃಷ್ಟವಾರಣ ಅಂತ ಒಂದು ಮಂತ್ರವನ್ನು ಉಲ್ಲೇಖ ಮಾಡುತ್ತಾರೆ. ಈ ಮಂತ್ರವು ಮಧ್ವಾಚಾರ್ಯರನ್ನು ತಿಳಿಸಲಿಕ್ಕೆ ಹೊರಟಿದೆ ಅಂತ ಹೇಳುವ ಉದ್ದೇಶ ಇದವರಿಗೆ. ಅನೇಕ ಅರ್ಥಗಳನ್ನು ಇದಕ್ಕೆ ತಿಳಿಸ್ತಾರೆ. ತಿಳಿಸುವಾಗ ಮತ್ತೊಂದು ಅಂಶವನ್ನು ನಮ್ಮ ಗಮನಕ್ಕೆ ತಗೊಂಡ್ಬರ್ತಾರೆ. ಬಹಳ ಸೂಕ್ಷ್ಮವಾದ ದೃಷ್ಟಿಕೋನ ಅವರದ್ದು. ತಾತ್ಪರ್ಯವನ್ನು ನಾವೆಲ್ಲ ಕಥೆಗೋಸ್ಕರ ಓದ್ತೀವಿ, ಈ ದೃಷ್ಟಿ ಓದೋದು ಬಹಳ ಕಡಿಮೆ ಅಂತ ಅನಿಸುತ್ತೆ. ಆಚಾರ್ಯರ 32ನೇ ಅಧ್ಯಾಯದಲ್ಲಿ ಹೇಳುವಾಗ ಅನೇಕ ವಿಷಯಗಳನ್ನು ಹೇಳ್ತಾರೆ. ಹೇಳುವಾಗ ಎಲ್ಲದಕ್ಕೂ ವೇದ ಮಂತ್ರಗಳ ಸಂವಾದವನ್ನು ಕೊಡ್ತಾ ಹೋಗ್ತಾರೆ. ನಾನು ವಾಯು ಅವತಾರ ಅಂತ ಹೇಳ್ತಾರೆ, ವೇದದ ಸಂವಾದವನ್ನು ಕೊಡ್ತಾರೆ. ಬೇರೆ ವಿಷಯ ಹೇಳ್ತಾರೆ, ವೇದದ ಸಂವಾದವನ್ನು ಕೊಡ್ತಾರೆ. ಹೇಳಿ ಕೊನೆಯಲ್ಲಿ ಒಂದು ಮಾತನ್ನು ಹೇಳ್ತಾರೆ, ಅನ್ಯಾನಿ ವಾಕ್ಯಾನಪಿ ವೈದಿಕಾನಿ ಅಂತ ಹೇಳಿಬಿಡ್ತಾರೆ. ಈ ಮಾತುಗಳು ಮಾತ್ರ ಅಲ್ಲ, ಇನ್ನು ಮುಂದೆ ಬರುವ ಅನೇಕ ವಾಕ್ಯಗಳು ಕೂಡ ವೇದ ಮೂಲವಾದದ್ದು ಅಂತ ಹೇಳ್ತಾರೆ. ಆ ವೇದಗಳು ಯಾವುದು ಅಂತ ಆಚಾರ್ಯರು ಹೇಳೋದಿಲ್ಲ. ಅದು ವೈಶ್ವನಾಥಿ ನಾರಾಯಣಾಚಾರ್ಯರಿಗೆ ಸ್ಫೂರ್ತಿ ನೀಡಿದಂತಹ ವಚನ. ಹಾಗಾದ್ರೆ ತಾತ್ಪರ್ಯ ನಿರ್ಣಯದಲ್ಲಿ ಹೇಳಿದ ಎಲ್ಲಾ ವಚನಗಳಿಗೂ ಕೂಡ ವೇದದಲ್ಲಿ ಎಲ್ಲೋ ಸಂವಾದ ಸಿಗತ್ತೆ ಅನ್ನೋದು ಅವರ ದೃಢವಾದ ವಿಶ್ವಾಸ. ಆ ಹಿನ್ನೆಲೆಯಲ್ಲಿ ಈ ವೇದ ಮಂತ್ರ ಚತುಸ್ಸಹಸ್ರೇ ತ್ರಿಶತೋತ್ತರೇ ಗತೆ ಅಂತ ಆಚಾರ್ಯರ ಅವತಾರ ಕಾಲವನ್ನು ಹೇಳುವಂತಹ ಮಂತ್ರ ಏನಿದೆ, ಶ್ಲೋಕ ಏನಿದೆ, ಆ ಶ್ಲೋಕಕ್ಕೆ ಮೂಲವಾದದ್ದು ಈ ವೇದ ಮಂತ್ರ ಅಂತ ಅವರು ಚಿಂತನೆ ಮಾಡ್ತಾರೆ. ಅದರ ಪರವಾಗಿ ಅರ್ಥವನ್ನು ಮಾಡ್ತಾರೆ. ಅವರಲ್ಲಿ ಅರ್ಥ ಹೇಳುವಾಗ ಅಲ್ಲಿ ಹೇಳೋ ಅಭಿಪ್ರಾಯ ಏನು ಅಂತಂದ್ರೆ, ಭೀಮಸೇನ ದೇವರ ಪಕ್ಷದಲ್ಲಿ ಈ ಮಂತ್ರ ಹೇಗೆ ತೆರೆದುಕೊಳ್ತಾ ಇದೆ ಅಂತವ್ರು ವ್ಯಾಖ್ಯಾನವನ್ನು ಮಾಡ್ತಾರೆ. ಆ ಮಂತ್ರದ ವಿವರಣೆ ನಾನು ಮಾಡ್ಲಿಕ್ಕೆ ಹೋಗೋದಿಲ್ಲ, ನಾವು ಬೇಕಾದ ಅಂಶವನ್ನು ಅಷ್ಟೇ ಹೇಳ್ತೀನಿ. ದ್ವಿಜನ್ಮ ಅಂತ ಶಬ್ದ ಇದೆ. ದ್ವಿಜನ್ಮ ಅನ್ನೋ ಶಬ್ದದಿಂದ ಕಾಲವನ್ನು ಇಟ್ಕೊಳ್ಬೇಕು ಅಂತಾರೆ. ಹೇಗದು ಅಂತಂದ್ರೆ, ದ್ವಿಜನ್ಮ ಅಂತಂದ್ರೆ ಎರಡನೇ ಅವತಾರ ಭೀಮಸೇನ ದೇವರು ಅಂತ. ಅವರು ಮತ್ತೆ ಅವತಾರ ಯಾವಾಗ ಮಾಡಿ ಬರ್ತಾರೆ ಅಂತಂದಾಗ, ಎರಡನೇ ಜನ್ಮ ಯಾವಾಗ ಆಗತ್ತೋ ಆವಾಗ ಅವತಾರ ಮಾಡಿ ಬರ್ತಾರೆ ಅಂತ. ಎರಡನೇ ಜನ್ಮ ಯಾವಾಗ ಆಗತ್ತೆ ಅಂದ್ರೆ ಅರ್ಥ ಏನು ಅಂತಂದ್ರೆ ಉಪನಯನ ಅಂತ ಅರ್ಥ ಇಟ್ಕೊಳ್ಬೇಕು. ಒಬ್ಬ ಬ್ರಾಹ್ಮಣನಿಗೆ ಉಪನಯನ ಆಗೋದು ಯಾವಾಗ? ಅಷ್ಟವರ್ಷಂ ಬ್ರಾಹ್ಮಣ ಉಪನೀತ ತಮ್ಮ ಅಧ್ಯಾಪಯಿತ ಅಂತ ಹೇಳ್ತಾರೆ. 8ನೇ ವರ್ಷಕ್ಕೆ ಬ್ರಾಹ್ಮಣನಿಗೆ ಉಪನಯನ ಆಗತ್ತೆ. ಅದೇ ವೈಶ್ಯರಿಗೆ ಯಾವಾಗ ಉಪನಯನ ಆಗತ್ತೆ? 11ನೇ ವರ್ಷಕ್ಕೆ ವೈಶ್ಯರಿಗೆ ಉಪನಯನ ಆಗಬೇಕು. ಅವರ ವರ್ಣಾಶ್ರಮೋಚಿತ ಧರ್ಮದ ಪ್ರಕಾರ 11ನೇ ವರ್ಷಕ್ಕೆ ಅವರಿಗೆ ಉಪನಯನ ಆಗಬೇಕು. ಹಾಗಾಗಿ ಇಲ್ಲಿ ಎರಡನೇ ಜನ್ಮ ಅಂತಂದ್ರೆ ವೈಶ್ಯರ ದೃಷ್ಟಿಯಿಂದ ಎರಡನೇ ಜನ್ಮ ಅಂತ, ಅಲ್ಲಿಗೆ 11 ವರ್ಷ ಅಂತ ಆಯಿತು. ಅದು ಕಳೆದ ಮೇಲೆ ಅಂತ ಅರ್ಥ ಆಗತ್ತೆ. ಅಲ್ಲಿ ಆ ಮಂತ್ರದಲ್ಲಿ ಆ ರೀತಿ ಅರ್ಥವನ್ನು ಚಿಂತನೆ ಮಾಡ್ತಾರೆ. ಒಟ್ಟು ಅವರಿಗೆ ಬೇಕಾದಂತಹ ಅಭಿಪ್ರಾಯ ಏನು ಅಂತಂದ್ರೆ 12 ವರ್ಷಗಳು ಅಂತಲೂ ಸಂಖ್ಯೆ ಅವರಿಗೆ ಬೇಕು. ಆ 12 ವರ್ಷ ಅನ್ನೋದನ್ನು ಅಲ್ಲಿ ಶಬ್ದದಲ್ಲಿ ಅಲ್ಲಿ ಹೇಳುವಾಗ ತ್ರಿವೃತ ಶಬ್ದ ಇದೆ. ಅಭಿದ್ವಿಜನ್ಮ ತ್ರಿವೃತನ್ನ ಮೃಜ್ಯತೆ ಅಂತ. ತ್ರಿವೃತ ಅಂತಂದ್ರೆ 3ನೇ ವರ್ಣ ಅಂತ ಅರ್ಥ. ಯಾವುದಾದ್ರು 3ನೇ ವರ್ಣ? ವೈಶ್ಯ ವರ್ಣ. ಅವರಿಗೆ ದ್ವಿಜನ್ಮ, ಆ ತ್ರಿವೃತ್ ಅಂದ್ರೆ ವೈಶ್ಯರು ಯಾವಾಗ ದ್ವಿಜನ್ಮರಾಗ್ತಾರೋ ಅಂದ್ರೆ 2ನೇ ಬಾರಿ ಜನ್ಮವನ್ನು ತಾಳ್ತಾರೋ ಅಂದ್ರೆ ಅರ್ಥ ಏನು? ಉಪನಯನವನ್ನು ಮಾಡಿಕೊಳ್ತಾರೋ ಅಂತ. ಅವಾಗ ಯಾವಾಗ ಉಪನಯನ ಮಾಡಿಕೊಳ್ತಾರೆ? 11 ವರ್ಷ ಕಳೆದ ಮೇಲೆ ಉಪನಯನ ಮಾಡಿಕೊಳ್ತಾರೆ. ಅರ್ಥಾತ್ 12ನೇ ವರ್ಷ ಅಂತ ಅರ್ಥ. ಆ 12ನೇ ವರ್ಷ ಅನ್ನೋ ಸಂಖ್ಯೆಯನ್ನು ಇಟ್ಕೊಳ್ಬೇಕು ಅಂತ ಅರ್ಥ. ಈ 12 ವರ್ಷ ಅಂದ್ರೆ ಅರ್ಥ ಏನು? ದೇವಮಾನದ 12 ವರ್ಷ ಅಂತಂದ್ರೆ ಮನುಷ್ಯಮಾನದಲ್ಲಿ ಅದು 4320 ವರ್ಷಗಳಾಗತ್ತೆ. ದೇವಮಾನದ 12 ವರ್ಷ ಇಟ್ಕೊಳ್ಬೇಕು. ಆಗ ಅದು ಮನುಷ್ಯಮಾನದಲ್ಲಿ 4320 ವರ್ಷಗಳಾಗ ಲೆಕ್ಕಾಚಾರ ಹಾಕೊಳ್ಬಹುದು. ಅದನ್ನು ಅವರು ಲೆಕ್ಕಾಚಾರ ಹಾಕಿ ಬರೀತಾರೆ. ಹಾಗಾಗಿ ಏನ್ ಹೇಳ್ತಾ ಇದೆ ಈ ಮಂತ್ರ ಅಂತಂದ್ರೆ ಸಾರಾಂಶವನ್ನು ಬರೀತಾರೆ. ತತಶ್ಚ ದಿವ್ಯಾಬ್ದಸ್ಯ ಮನುಷ್ಯಮಾನೇನ ಷಷ್ಟ್ಯಧಿಕ ತ್ರಿಂಶತ್ಯೇತಸ್ಯಾಂ ದ್ವಾದಶ ಗುಣಾಯಾಂ 20 ತ್ರಿಚತ್ವಾರಿಂಶತ್
ತ್ರಿಚತ್ವಾರಿಂಶತ್ಯ ದ್ವಾದಶಾಬ್ದಾವಸಾನಂ ತನ್ಮಧ್ಯೆ ಅಸ್ಯ ಜನ್ಮ ಇತ್ಯುಕ್ತಂ ಭವತಿ ಅಂತ ಅಭಿಪ್ರಾಯವನ್ನು ಪಡ್ತಾರೆ. ಒಟ್ಟು 4320 ವರ್ಷಗಳು ನಿಮಗೆ ಲೆಕ್ಕಾಚಾರದಲ್ಲಿ ಸಿಗತ್ತೆ. 4320 ವರ್ಷದ ಒಳಗೆ ಆಚಾರ್ಯರ ಅವತಾರವಾಗಿದೆ ಅಂತ ವೈಶ್ವನಾಥ ನಾರಾಯಣಾಚಾರ್ಯ ಅಭಿಪ್ರಾಯವನ್ನು ಪಡ್ತಾರೆ. ತನ್ಮಧ್ಯೆ ಅಸ್ಯ ಜನ್ಮ, ಈ ವಾಕ್ಯ ನಮಗೆ ತುಂಬಾ ಪ್ರಧಾನ. ಲೆಕ್ಕಾಚಾರಗಳು ತಲೆಯಲ್ಲಿ ಕೊಡೋದಿಲ್ಲ. ಅದು ಈ ಅಂಶವನ್ನು ಸರಿಯಾಗಿ ಗಮನದಲ್ಲಿ ಇಟ್ಕೊಳ್ಬೇಕು. ಏನು ದೇವಮಾನದ 12 ವರ್ಷಗಳಿದೆ. ಕಲಿಯುಗದಲ್ಲಿ ದೇವಮಾನದ ಪ್ರಕಾರ 12 ವರ್ಷ, ಅದೇ ಮನುಷ್ಯಮಾನದ ಪ್ರಕಾರ 4320 ವರ್ಷಗಳು. ಅದರ ಮಧ್ಯದಲ್ಲಿ ಆಚಾರ್ಯರ ಜನ್ಮವಾಗಿದೆ ಅನ್ನೋದನ್ನ ಇಟ್ಕೊಳ್ಬೇಕು ಅಂತ ಅವರ ಅಭಿಪ್ರಾಯನ ಪಡ್ತಾರೆ. ಅಷ್ಟು ಬರೆದು ಮುಂದೆ ಉಳಿದ ಅಭಿಪ್ರಾಯವನ್ನು ಸ್ಪಷ್ಟಪಡಿಸ್ತಾ ತದಿದ ಮಾಹುವು ಅಂತ ಹೇಳಿ ಆಚಾರ್ಯರ ಮಾತನ್ನು ಉಲ್ಲೇಖ ಮಾಡ್ತಾರೆ. ಚತುಸ್ಸಹಸ್ರೇ ತ್ರಿಶತೋತ್ತರೇ ಗತೆ ಸಂವತ್ಸರಾಣಾಂತ ಕಲೋ ಪ್ರಚೀವ್ಯಾಂ ಜಾತಃ ಪುನರ್ ವಿಪ್ರತನಸ್ಸ ಭೀಮಾ ದೈತ್ಯರ್ನಿಗುಣಂ ಹರಿತತ್ವಮಾಹ ಇತಿ ಅಂತ ಹೇಳಿ ಅದು ಅಭಿಪ್ರಾಯವನ್ನು ಬರೀತಾರೆ. ಆಚಾರ್ಯರು 4320 ವರ್ಷದ ಒಳಗಾಗಿ ಅವತಾರ ಮಾಡಿದ್ದಾರೆ, ಮತ್ತು ತದತ್ತೆಯೇ ಅದು ಮುಗಿದ ಮೇಲೆ ಅವತಾರ ಮಾಡಿಲ್ಲ ಅನ್ನೋ ಮಾತನ್ನು ಸ್ಪಷ್ಟಪಡಿಸ್ತಾರೆ. ಇದರಿಂದ ಏನಾಯ್ತು ನಮಗೆ ಅಂತಂದ್ರೆ 4320 ವರ್ಷಗಳ ಕಳೆದ ಮೇಲೆ ಆಚಾರ್ಯ ಅವತಾರ ಆಗಿದೆ ಅನ್ನೋದಕ್ಕೆ ವೇದ ಮಂತ್ರದ ವಿರೋಧವನ್ನ ಪ್ರಾಚೀನರಾದ ವೈಶ್ವನಾಥ ನಾರಾಯಣಾಚಾರ್ಯ ತೋರಿಸಿದ್ದಾರೆ. ಅದರಿಂದ ಏನಾಯ್ತು, ಈ 4300 ಪ್ಲಸ್ 39 ವರ್ಷಗಳ ಸೇರಿಸ್ತಾರಲ್ಲ, ಅವರಿಗೆ ಈ ಗ್ರಂಥದ ವಿರೋಧ ಬರುತ್ತೆ. ಅವ್ರು ಹೇಳಿದ ನಾವ್ಯಾಕೆ ಅಂಗೀಕಾರ ಮಾಡಬೇಕು ಅನ್ನೋ ಪ್ರಶ್ನೆ ಬರ್ಬೋದು ಕೆಲವರಿಗೆ, ಇಲ್ಲ ಅಂತಲ್ಲ. ಆದ್ರೆ 39 ವರ್ಷ ಸೇರಿಸಲಿಕ್ಕೆ ಪ್ರಬಲವಾದ ಆಧಾರಗಳೇನಿಲ್ಲ. ಏನೇನು ಆಧಾರಗಳು ಹೇಳ್ತಾರೆ ಎಲ್ಲದರಲ್ಲೂ ದೋಷಗಳಿವೆ. ವೈಶ್ವನಾಥ ನಾರಾಯಣಾಚಾರ್ಯರು ವೇದ ಮಂತ್ರದ ಆಧಾರದಲ್ಲಿ ಅಭಿಪ್ರಾಯ ತಿಳಿಸ್ತಾ ಇದ್ದಾರೆ. ಜೊತೆಗೆ ಆಚಾರ್ಯರು ಪೌನಃಪುನ್ಯರ 4300 ಅನ್ನೋ ಅಭಿಪ್ರಾಯನ ಸ್ಪಷ್ಟಪಡಿಸ್ತಾ ಇದ್ದಾರೆ. ಹಾಗಾಗಿ ಆಚಾರ್ಯರ ತಾತ್ಪರ್ಯ ನಿರ್ಣಯದ ವಚನ ವೈಶ್ವನಾಥ ನಾರಾಯಣಾಚಾರ್ಯ ಉಲ್ಲೇಖ ಮಾಡಿದ ರೀತಿಯಲ್ಲಿ ವೇದ ಮಂತ್ರ ಹಾಗೂ ಅದಕ್ಕೆ ಅನುಗುಣವಾದ ಅವರ ವ್ಯಾಖ್ಯಾನಗಳನ್ನು ನೋಡಿದಾಗ 4300, 4320 ಇಷ್ಟು ವರ್ಷದೊಳಗೆ ಆಚಾರ್ಯ ಅವತಾರ ಆಗಿದೆ ಹೊರತು ಅದು ಮುಂಚೆಯೂ ಅಲ್ಲ, ಅದಾದ್ಮೇಲೂ ಅಲ್ಲ ಅನ್ನೋದು ನಮಗೆ ಸ್ಪಷ್ಟವಾಗತ್ತೆ. ಹಾಗಾದ್ರೆ 20 ವರ್ಷದೊಳಗೆ ಯಾವಾಗಾದ್ರೂ ಆಗ್ಬೋದಲ್ಲ ಅಂತಂದ್ರೆ ಯಾವಾಗೂ ಆಗ್ಬೋದು. ಆದರೆ ಆಚಾರ್ಯರು ಹೇಳಿದ ಸಂಖ್ಯೆಯನ್ನು ಮೀರಿ ನಾವು ಎಕ್ಸ್ಟ್ರಾ ಸಂಖ್ಯೆಯನ್ನು ಸೇರಿಸಬೇಕು ಅನ್ನಲಿಕ್ಕೆ ನಮ್ಮ ಹತ್ರ ಏನೂ ನಿಯಾಮಕ ಇಲ್ಲ. ಹಾಗಾಗಿ ಆಚಾರ್ಯ ಏನೋ ಒಂದು ಸಂಖ್ಯೆಯನ್ನು ಹೇಳ್ತಾರೆ, ಅದೇ ಸಂಖ್ಯೆಯನ್ನು ನಾವು ಪರಿಗಣನೆ ಮಾಡಿ 4300 ಅಂದರೆ 300 ಕಳೆದ ತಕ್ಷಣ ಯಾವ ವರ್ಷ ಬರುತ್ತೋ ಅದೇ ವರ್ಷದಲ್ಲಿ ಆಚಾರ್ಯರ ಅವತಾರ ಅಂತ ಚಿಂತನೆ ಮಾಡೋದೇ ಆಚಾರ್ಯರ ಅಭಿಪ್ರಾಯಕ್ಕೆ ಹೆಚ್ಚು ಸಂಗತವಾಗತ್ತೆ ಅಂತ ನಮಗಿಲ್ಲಿ ಯಾವುದು ಅಲ್ಲ, ಸಂವತ್ಸರದ ಭಾರ ಹಾಕೋ ಅವಶ್ಯಕತೆ ಇಲ್ಲ ಅಂತ ಅಲ್ಲ, ಅದೆಲ್ಲವೂ ಈ ಹನುಮಂತ ಚರಿತ್ರೆ ಆಧಾರದಲ್ಲೇ ಬಂದದ್ದು. ಯಾವ ಪ್ರಾಚೀನ ಗ್ರಂಥಗಳಲ್ಲಿ ಉಲ್ಲೇಖ ಇಲ್ಲವೇ ಇಲ್ಲ. ಆಗಿದ್ರೆ ವೈಶ್ವನಾಥ ನಾರಾಯಣಾಚಾರ್ಯರಿಗೆ ಈ ಅಭಿಪ್ರಾಯಗಳು ಗೊತ್ತಿರಲಿಲ್ವಾ? ಅವರ ಪ್ರಕಾರ ತಿಂಗಳೂ ಬರೋದಿಲ್ಲ, ವಿಲಂಬಿಯೂ ಬರೋದಿಲ್ಲ. ಆ 20 ವರ್ಷಗಳ ಮಧ್ಯದಲ್ಲಿ ವಿಲಂಬಿ ಸಂವತ್ಸರ ಬರೋದೇ ಇಲ್ಲ. ಹಾಗಾಗಿ ವಿಲಂಬಿ ಸಂವತ್ಸರ ಪರಿಕಲ್ಪನೆ ಬಂದದ್ದೇ ಅನಂತರ ಕಾಲದಲ್ಲಿ, ವೇದವ್ಯಾಸ ತೀರ್ಥರ ಕಾಲದಲ್ಲಿ, ವಿದ್ಯಾಧೀಶ ತೀರ್ಥರ ಕಾಲದಲ್ಲಿ, ರಾಯರ ಕಾಲದಲ್ಲಿ ಅಭಿಪ್ರಾಯ ಇಲ್ಲೇ ಇಲ್ಲ ಅನ್ನೋದು ನಮಗೆ ಗ್ರಂಥ. ಯಾಕೆಂದ್ರೆ ಅವರು ಸಾಮಾನ್ಯ ವ್ಯಕ್ತಿಗಳಲ್ಲ, ಪ್ರಸಿದ್ಧ ವ್ಯಕ್ತಿಗಳು, ವಾದಿರಾಜರ ಅನುಗ್ರಹಕ್ಕೆ ಪಾತ್ರರಾದಂಥವ್ರಂತೆಲ್ಲ ಅವರ ಬಗ್ಗೆ ಮಾಹಿತಿ ಇದೆ. ಹಾಗಾಗಿ ಅವರು ಕೊಟ್ಟಂತಹ ಕಾಲಮಾನ, ಆಚಾರ್ಯರ ನಿರ್ಣಯ ಮತ್ತು ವೇದ ಮಂತ್ರದ ಅರ್ಥ ಎರಡರ ಆಧಾರದಲ್ಲಿ ನಾವು ನೋಡಿದಾಗ 4300 320 ಅವತಾರ ಆಗಿರಬೇಕು. ಬೇರೆ ನಿಯಾಮಕ ಇಲ್ಲ. ಆದ್ರಿಂದ ಆಚಾರ್ಯ ಹೇಳಿದ ಕಾಲಕ್ಕೇನೆ ನಾವು ಪರಿಗಣನೆ ಮಾಡಿದಾಗ 4300ಕ್ಕೆ ಯಾವ ಸಂವತ್ಸರ ಇರುತ್ತೋ ಆ ಸಂವತ್ಸರ ಇರಲಿ. ನಾವು ಅದಕ್ಕೆ ಹೆಚ್ಚಿನ ಕಲ್ಪನೆ ಮಾಡುವ ಅವಶ್ಯಕತೆ ಇಲ್ಲವೇ ಇಲ್ಲ. ಆದ ಕಾರಣ ಹೇಳಿ ಆಚಾರ್ಯರ ವಾಕ್ಯವೇ ಸಂವಾದಿ ಅಂತಾರೆ ಅವರು. ಅಲ್ಲಿ ಬರುವ ಶಬ್ದ ದ್ವಿಜನ್ಮ ಅಂತ ಹೇಳ್ತಾರೆ. ಅಂದ್ರೆ ಯಾವ ತರ ಸಂವಾದಿ? ಇಲ್ಲಿಗೆ ಉಪನ್ಯಾಸ ಕಾರ್ಯಕ್ರಮ ಮುಕ್ತಾಯವಾಗ್ತದೆ. ಅವರು ಕೆಳಗೆ ಬರ್ತಾರೆ, ಆಮೇಲೆ ಒಂದು 10 ನಿಮಿಷ ನೀವು ಚರ್ಚೆ ಮಾಡಬಹುದು. ನಮ್ಮ ಶ್ರೀನಿವಾಸಾಚಾರ್ಯರು ಉತ್ತಮ ಸಂಶೋಧಕರು, ಎಲ್ಲ ಪ್ರಮಾಣಗಳನ್ನು ಇಟ್ಕೊಂಡಿದ್ದಾರೆ. ವಿಶೇಷವಾಗಿ ಅವರಲ್ಲಿ ಅನಂತರದಲ್ಲಿ ನೀವು ಚರ್ಚೆಯನ್ನು ಮಾಡಬಹುದು. ಮುಗಿತಷ್ಟೇ ಉಪಸಂಹಾರ ವಾಕ್ಯವನ್ನು. ಹಾಗಾಗಿ ಇದ್ರ ಬಗ್ಗೆ ಅದೇ 20 ನಿಮಿಷಗಳಲ್ಲಿ ಹೇಳಿ ಮುಗಿಸ್ಲಿಕ್ಕೆ ಆಗುವಂಥ ವಿಷಯ ಅಲ್ಲ, ಇದು ವಿಸ್ತೃತವಾದ ವಿಚಾರಗಳಿವೆ. ಹಾಗಾಗಿ ಒಂದು ಉಪಕ್ರಮ ಅಷ್ಟೇ. ಈ ರಾಘವೇಂದ್ರ ಭಜನಾ ಮಂಡಳಿಯಿಂದ ಭಜನೆ ನಡೀತದೆ. ಭಜನೆ ಆದ ಮೇಲೆ ತೀರ್ಥಪ್ರಸಾದ. ಯಾರು ಇದ್ದೀರಿ ಅವರು ಪರೀಕ್ಷೆಗೆ ಈಗ ಹೋಗಬೇಕು, ಮಧ್ಯಾಹ್ನನೂ ಹೋಗಬೇಕು. ಸರಿಯಾಗಿ 3 ಗಂಟೆಗೆ ಅನುವಾದ ಮಾಡುವ ವಿದ್ಯಾರ್ಥಿಗಳು ಸರಿಯಾಗಿ 3 ಗಂಟೆಗೆ ಬರಬೇಕು. ವಿದ್ವಾಂಸರು ಕೂಡ ಬರಬೇಕು. ನಮಸ್ಕಾರ. ಬೆಳಗಿನ ಅಧಿವೇಶನವನ್ನು ಮುಕ್ತಾಯ ಮಾಡ್ತಾ ಇದ್ದೇವೆ.
ಶ್ರೀಮನ್ ಮಧ್ವ ಸಿದ್ಧಾಂತ ಉನ್ನಾಯಿನಿ ಸಭಾ